ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ನನ್ನ ಗೆಜ್ಜೆ ತುಂಬ ಜನ ಕೇಳ್ತಿದ್ರಿ ಹೊಸಾದ ಅಂತ. ಇಲ್ಲಪ್ಪ, 4 ವರ್ಷ ಆಯಿತು ನಾನು ತೊಗೊಂಡಿದ್ದು. ಆವಾಗ ನಾನು 20,000 ಕೊಟ್ಟಿದ್ದೆ, 19 ಚಿಲ್ಲರೆ 20,000 ಏನೋ ಕೊಟ್ಟಿದ್ದೆ. ತುಂಬ ಕಪ್ಪಾಗೋಗಿದೆ ನಂದು ಬಾಡಿ, ಈಟ್ ಮೈ, ಹಾಗಾಗಿ ಬೇಗ ಕಪ್ಪಾಗುತ್ತೆ. ಇದು ಪ್ಯೂರ್ ಬೆಳ್ಳಿನೇ ಆದರೂ ಕಪ್ಪಾಗಿದೆ. ಅದನ್ನು ಯಾವ ರೀತಿ ಉಜ್ಜೋದು ಅಂತ ಗೊತ್ತಾಗಲಿಲ್ಲ. ಪಾಲಿಶ್ ಕೊಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇದು ಬಂತು, 105 ರೂಪಾಯಿದು. ನೋಡಿ, ಸಿಲ್ವರ್ ಶೈನ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಅಂತ ನಾವು ಅಂಗಡಿ ಸಾಮಾನು ತೊಗೊಳ್ತೀವಲ್ಲ, ಅವ್ರು ಹೇಳಿದ್ರು. ಅದಕ್ಕೆ ಒಂದು ಸರಿ ಟ್ರೈ ಮಾಡೋಣ ಅಂತ ಈಗ ತರಿಸ್ದೆ. ನೋಡಿ, ಓಪನ್ ಮಾಡಬೇಕಾ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತರಿಸಿರೋದು. ಓಪನ್ ಮಾಡಬೇಕು. ಒಂದು ಪಿನ್ ತೊಗೊಂಡು ಮಾಡೋಣ. ನೋಡಿ, ಒಂದು ಪಿನ್ ತೊಗೊಂಡು ಓಪನ್ ಮಾಡಿದೆ. ಹೇಗೆ ಬರುತ್ತೆ ನನಗೂ ಗೊತ್ತಿಲ್ಲ, ನೋಡೋಣ ಹೀಗೇನಾ ಹೇಗೆ ಅಂತಲೇ ಬರ್ತಾಯಿದೆ. ನನಗೂ ಐಡಿಯಾ ಇಲ್ಲ, ನೋಡೋಣ ಇರಿ. ಒಂಥರ ಸ್ಮೆಲ್ಲಿದೆ. ವಾವ್, ಚೆನ್ನಾಗಾಗಿದೆ. ತುಂಬ ಕಪ್ಪಿತ್ತು ನೋಡಿ. ಏನು ಉಜ್ಜಿಲ್ಲ, ಏನಿಲ್ಲ, ಸುಮ್ಮನೆ ಅದನ್ನು ಹಾಕಿ ಉಜ್ಜಿತ್ತು. ಬ್ರಷ್ ತೊಗೊಂಡು ಉಜ್ಜಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ತಿತ್ತೋ ಏನೋ. ಚೆನ್ನಾಗಾಗಿದೆ ಅಲ್ವಾ? ಖುಷಿ ಆಯಿತು ನನಗೂ. 105 ರೂಪಾಯಿಗೆ ನಾವು ಒಂದು 10 ರೂಪಾಯಿನೂ ಬಳಸಿಲ್ಲ ಅಲ್ವಾ? ಚೆನ್ನಾಗಾಗಿದೆ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನಂಗೆ ನಿಜವಾಗ್ಲೂ ಇದಿರೋದು ಗೊತ್ತಿರಲಿಲ್ಲ ನನಗೆ. ನೋಡಿ ಎಷ್ಟು ಬೆಳಗಾಯಿತು. ಇದು ಮೊನ್ನೆ ತೊಗೊಂಡೆ ಕಾಲುಂಗ್ರ, ತುಂಬ ವರ್ಷ ಆಗಿತ್ತು. ಇದು ಯಾಕೋ ಚೆನ್ನಾಗಿ ಕಾಣಿಸ್ತು, ಮೊನ್ನೆ ತೊಗೊಂಡೆ. ಈಗ ಗೆಜ್ಜೆ ಇಲ್ಲದೆ ಗೆಜ್ಜೆ ಹಾಕ್ಕೊಂಡು ನೋಡಿ, ಕಾಲೆಲ್ಲ ಎಷ್ಟು ಬೋಡ್ಬೋ ಅನಿಸುತ್ತೆ. ಚೆನ್ನಾಗಾಗಿದೆ ನೋಡಿ. ತುಂಬ ಅಂದರೆ ತುಂಬ ಕಪ್ಪಾಗಿತ್ತು. ನಾನು ಏನು ಮಾಡ್ತೀನಿ, ಇದನ್ನು ಕಟ್ಟಿಂಗ್ ಪ್ಲೇಯರಲ್ಲಿ ಲಾಸ್ಟಲ್ಲಿ ನಂದೊಂದು ದಪ್ಪ ಗೆಜ್ಜೆ ಕಳೆದೋಯ್ತು. ನಾನು ಮೊದಲಿಂದನೂ ದಪ್ಪ ಗೆಜ್ಜೆ ಹಾಕ್ಕೊಳ್ಳೋದು. ಕಟ್ಟಿಂಗ್ ಪ್ಲೇಯರಲ್ಲಿ ಟೈಟ್ ಮಾಡಿಬಿಡ್ತೀನಿ ಲಾಸ್ಟಲ್ಲಿ. ಆಮೇಲೆ ಬಿಚ್ಚಬೇಕಾದ್ರೂ ನಾವು ಕಟ್ಟಿಂಗ್ ಪ್ಲೇಯರಲ್ಲೇ ಬಿಚ್ಚಬೇಕು. ಆ ಥರ ನಾನು ಮಾಡೋದು. ಯಾಕಂದರೆ ನಂದು ಇದೇ ಥರ ಇದ್ದಿದ್ದು ಕಳೆದೋಯ್ತು. ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಿದ್ರಿ, ಹೊಸ ಗೆಜ್ಜೆನಾ ಅಂತ. ಖಂಡಿತ ಇಲ್ಲ, 4 ವರ್ಷ ಆಯಿತು ನಾನು ತೊಗೊಂಡು. ಪಾಲಿಷ್ ಮಾಡಿಸೋಣ ಅಂದ್ಕೊಂಡೆ, 4 ವರ್ಷದಿಂದ ನಾನು ಇದು ಮಾಡಿರಲಿಲ್ಲ. ಪಾಲಿಷ್ ಮಾಡಿಸೋಣ ಅಂದ್ಕೊಂಡೆ, ಆಮೇಲೆ ಗೊತ್ತಾಯಿತು ಇದಿದೆ ಅಂತ. ಅದಕ್ಕೆ ತರಿಸ್ದೆ. ಚೆನ್ನಾಗಾಯ್ತಲ್ವ? ಹೇಗಾಯಿತು? ಗೆಜ್ಜೆ ಹಾಕ್ಕೊಂಡ್ರೆ, ನಾವು ದಪ್ಪ ಗೆಜ್ಜೆ ಹಾಕ್ಕೊಂಡ್ರೆ ಅದು ಅಂದ ಚಂದಕ್ಕಲ್ಲ, ಸೊಂಟ ನಮಗೆ ಬಲ ಬರುತ್ತಂತೆ. ದಪ್ಪ ಗೆಜ್ಜೆ, ಕಾಲುಂಗ್ರ ಎಲ್ಲ ಹಾಕ್ಕೊಳ್ಳೋದು ಒಂದು ಸ್ಟೈಲ್ ಅಂತಲೂ ಹೇಳ್ಬೋದು. ಮತ್ತು ವೈಜ್ಞಾನಿಕವಾಗಿ ನಮಗೆ ಸೊಂಟ ಬಲ ಬರುತ್ತೆ. ನಾನು ಅದ್ರ ಬಗ್ಗೆ ಇನ್ನು ಮುಂದೆ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಅದಕ್ಕೆ ನೋಡಿ, ವಯಸ್ಸಾದವರೆಲ್ಲ ದಪ್ಪ ಹಾಕ್ಕೊಂಡಿರ್ತಾರೆ. ಹೇಗೆ ಕಾಣಿಸ್ತಾ ಇದೆ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಾಲುಂಗ್ರ ಡಿಸೈನ್ ಚೆನ್ನಾಗಿದೆಯಾ ನೋಡ್ಬಿಟ್ಟು ಹೇಳಿ ನನಗೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.